ಧನಸ್ಸು ರಾಶಿಯವರೇ, ಜ್ಞಾನ, ವಿಸ್ತರಣೆ ಹಾಗೂ ಅದೃಷ್ಟದ ಪ್ರತೀಕ ನೀವು. ಹೊಸ ವರ್ಷದ ಮೊದಲ 58 ದಿನಗಳು ನಿಮ್ಮ ಜೀವನದಲ್ಲಿ ಅದೃಷ್ಟ, ಉನ್ನತ ಶಿಕ್ಷಣ ಜೊತೆಗೆ ದೂರ ಪ್ರಯಾಣಗಳ ಅವಕಾಶವನ್ನು ತರುವ ಕಾಲ. ನಿಮ್ಮ ಸಹಜವಾದ ಆಶಾವಾದ ಜೊತೆಗೆ ಜ್ಞಾನಾರ್ಜನೆಯ ಗುಣಕ್ಕೆ ಫಲ ಸಿಗಲಿದೆ. ವೈಯಕ್ತಿಕ ವಿಸ್ತರಣೆ ಜೊತೆಗೆ ಉತ್ತಮ ಹಣಕಾಸಿನ ಹೊಸ ಯುಗಕ್ಕೆ ಸಿದ್ಧರಾಗಿ. ಅಗ್ನಿ ತತ್ವದ ಗುಣ ಹೊಂದಿರುವ ಧನಸ್ಸು ರಾಶಿಯವರು ಆಳವಾದ ತತ್ವಜ್ಞಾನ, ಸ್ವಾತಂತ್ರ್ಯ ಜೊತೆಗೆ ಪ್ರಾಮಾಣಿಕತೆಗೆ ಹೆಸರಾದವರು. 2026ರ ಪ್ರಾರಂಭದಲ್ಲಿಯೇ ನಿಮ್ಮ ಆರ್ಥಿಕ ಸ್ಥಿತಿ ಜೊತೆಗೆ ಕುಟುಂಬ ಸಂಬಂಧಗಳನ್ನು ನೀವು ಬಲಪಡಿಸಲಿದ್ದೀರಿ. ಜ್ಞಾನಾರ್ಜನೆ ಜೊತೆಗೆ ಅದೃಷ್ಟದ ವಿಚಾರದಲ್ಲಿ ಗ್ರಹಗಳ ಸಂಪೂರ್ಣ ಬೆಂಬಲ ನಿಮಗಿರುತ್ತದೆ. ವಿಸ್ತರಣೆಯ ಶಿಖರ ಏರುವ ಸಮಯ. ಈ ವಿಡಿಯೋದಲ್ಲಿ ನೀವು ಏನೇನು ತಿಳಿಯುವಿರಿ? ಧನಸ್ಸು ರಾಶಿಯ ಆತ್ಮೀಯ ಸ್ನೇಹಿತರೆ, ಈ ದೀರ್ಘ ಜೊತೆಗೆ ಸಂಪೂರ್ಣ ವಿಡಿಯೋದಲ್ಲಿ 2026ರ ಜನವರಿ 1ನೇ ತಾರೀಕಿನಿಂದ ಶುರುವಾಗಿ ಮುಂದಿನ 58 ದಿನಗಳವರೆಗಿನ ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡುತ್ತೇವೆ. ಮೊದಲನೆಯದಾಗಿ, ಹೊಸ ವರ್ಷದಲ್ಲಿ ನಿಮ್ಮ ಮುಂದಿರುವ ಆರ್ಥಿಕ ಹಾಗೂ ವೈಯಕ್ತಿಕ ಗುರಿಗಳು ಯಾವುದು, ಜೊತೆಗೆ ಅವುಗಳನ್ನು ತಲುಪಲು ನೀವು ಹೇಗೆ ಯೋಜಿಸಬೇಕು ಎನ್ನುವುದನ್ನು ತಿಳಿಯುವಿರಿ. ಎರಡನೇದಾಗಿ, ಈ ಪ್ರಮುಖ 58 ದಿನಗಳಲ್ಲಿ ನಡೆಯುವ ಗ್ರಹಗಳ ಚಲನೆ ಜೊತೆಗೆ ಅವು ನಿಮ್ಮ ಮೇಲೆ ಬೀರುವ ಶಾಸ್ತ್ರೋಕ್ತ ಪ್ರಭಾವವನ್ನು ತಿಳಿದುಕೊಳ್ಳುವಿರಿ. ನಂತರ ಹಣಕಾಸು, ವೃತ್ತಿ ಜೀವನ, ಪ್ರೀತಿ ಜೊತೆಗೆ ಸಂಬಂಧಗಳು, ಆರೋಗ್ಯ ಹಾಗೂ ಹೊಸ ಕೆಲಸಗಳ ಪ್ರಾರಂಭಕ್ಕೆ ಇರುವ ವಿಶೇಷ ಅವಕಾಶಗಳ ಕುರಿತು ಆಳವಾದ ಮಾಹಿತಿ ನೀಡುತ್ತೇವೆ. ಈ 58 ದಿನಗಳಲ್ಲಿ ಅದೃಷ್ಟ ತರುವ ನಿರ್ದಿಷ್ಟ ದಿನಗಳು ಯಾವುದು ಎನ್ನುವುದನ್ನು, ನೀವು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳು ಯಾವುದು ಎನ್ನುವುದರ ಸಂಪೂರ್ಣ ಮಾರ್ಗದರ್ಶನ ನೀಡುತ್ತೇವೆ. ಹಾಗೆಯೇ ನಿಮ್ಮ ಗುಣ ಸ್ವಭಾವದ ಉತ್ತಮ ಜೊತೆಗೆ ಸವಾಲಿನ ಅಂಶಗಳ ಬಗ್ಗೆಯೂ ಚರ್ಚಿಸುತ್ತೇವೆ. ಇದೇ ರೀತಿಯ ಸಮಗ್ರ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಾರಂಭಿಸೋಣ ಬನ್ನಿ. ಹಾಗಿದ್ದರೆ ತಡ ಮಾಡದೆ ಈ ಮಹತ್ವದ ಭವಿಷ್ಯದ ವಿಶ್ಲೇಷಣೆಯನ್ನು ಪ್ರಾರಂಭಿಸೋಣ ಬನ್ನಿ. ಆದರೆ ಅದಕ್ಕೂ ಮುನ್ನ ನಿಮ್ಮ ಜೀವನಕ್ಕೆ ಜ್ಞಾನ ಹಾಗೂ ಅದೃಷ್ಟವನ್ನು ನೀಡುವ ನಿಮ್ಮ ಇಷ್ಟ ದೇವರು ಅಥವಾ ಅದೃಷ್ಟ ದೇವತೆಯ ಹೆಸರನ್ನು ಈಗಲೇ ಕಾಮೆಂಟ್ ಮಾಡಿ. ಇದರಿಂದ ನಿಮ್ಮ ಶುಭಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತದೆ, ಜೊತೆಗೆ ನಿಮ್ಮ ಪ್ರೀತಿಯನ್ನು ನೀವು ನಮ್ಮೊಂದಿಗೆ ಹಂಚಿಕೊಂಡಂತಾಗುತ್ತದೆ. ನಿಮ್ಮ ಇಷ್ಟ ದೇವರ ಹೆಸರು ಕಾಮೆಂಟ್ ಮಾಡಿ, ನಂತರ ಮುಂದುವರಿಯೋಣ. ತುಂಬ ಧನ್ಯವಾದಗಳು. ಈಗ ನಾವು ನಿಮ್ಮ ಭವಿಷ್ಯದ ವಿಶ್ಲೇಷಣೆಯನ್ನು ಮುಂದುವರೆಸುತ್ತೇವೆ. 2026ರ ಗುರಿಗಳು ನಿಮ್ಮ ಮುಂದೆ. ಧನಸ್ಸು ರಾಶಿಯವರೇ, ನಿಮ್ಮ ರಾಶಿ ಚಕ್ರದ ಅಧಿಪತಿ ಜ್ಞಾನ ಹಾಗೂ ಅದೃಷ್ಟದ ಕಾರಕನಾದ ಗುರುಗ್ರಹ. ನೀವು ಅಗ್ನಿತತ್ವದ ರಾಶಿಯಾಗಿದ್ದು ನಿಮ್ಮಲ್ಲಿ ಸಹಜವಾಗಿ ಸ್ವಾತಂತ್ರ್ಯ, ಸತ್ಯಾಸತ್ಯತೆ ಜೊತೆಗೆ ಬೋಧಿಸುವ ಗುಣಗಳು ತುಂಬಿರುತ್ತವೆ. ಈ 58 ದಿನಗಳು ಇಡೀ 2026ರ ವರ್ಷದ ಪ್ರಮುಖ ದೂರದೃಷ್ಟಿಯ ಗುರಿಗಳನ್ನು ಸ್ಪಷ್ಟಪಡಿಸಲು ಉತ್ತಮ ಸಮಯ. ಹಾಗಾಗಿ ಈ ವರ್ಷಕ್ಕೆ ನಿಮ್ಮ ಗುರಿಗಳು ಸ್ಪಷ್ಟವಾಗಿರಬೇಕು. ವೃತ್ತಿ ಜೀವನದ ಗುರಿ. ನಿಮ್ಮ ವೃತ್ತಿಯಲ್ಲಿ ಬೋಧನೆ, ಪ್ರಯಾಣ, ಕಾನೂನು ಅಥವಾ ತತ್ವಜ್ಞಾನಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಗಮನ ಕೊಡಿ. ನಿಮ್ಮ ಸಲಹೆ ಜೊತೆಗೆ ಮಾರ್ಗದರ್ಶನದಿಂದಾಗಿ ವೃತ್ತಿಯಲ್ಲಿ ಸ್ಥಾನಮಾನ ಹೆಚ್ಚಾಗಲಿದೆ. ಹೊಸ ಕೌಶಲ್ಯಗಳನ್ನು ಕಲಿಯಲು ಗಮನ ನೀಡಿ. ಆರ್ಥಿಕ ಗುರಿ. ನಿಮ್ಮ 2ನೇ ಮನೆಯಲ್ಲಿ ಶನಿಯ ಸಂಚಾರವಿರುವುದರಿಂದ ಆರ್ಥಿಕ ಶಿಸ್ತು ಜೊತೆಗೆ ಸ್ಥಿರತೆಯ ಕಡೆಗೆ ಹೆಚ್ಚು ಗಮನ ನೀಡಬೇಕು. ದೀರ್ಘಕಾಲಿಕ ಹೂಡಿಕೆಗಳ ಮೂಲಕ ನಿಮ್ಮ ಆರ್ಥಿಕ ಭದ್ರತೆಯನ್ನು ಗಟ್ಟಿಗೊಳಿಸಬೇಕು. ವೈಯಕ್ತಿಕ ಅಭಿವೃದ್ಧಿಯ ಗುರಿ. ತತ್ವಜ್ಞಾನ, ಆಧ್ಯಾತ್ಮಿಕತೆ ಅಥವಾ ವಿದೇಶಿ ಸಂಸ್ಕೃತಿಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ನಿಮ್ಮ ಆಶಾವಾದವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಬೇಕು. ಸಂಬಂಧಗಳ ಗುರಿ. ಸಂಬಂಧಗಳಲ್ಲಿರುವ ಪ್ರಾಮಾಣಿಕತೆ ಜೊತೆಗೆ ವಿಶ್ವಾಸಕ್ಕೆ ಹೆಚ್ಚು ಒತ್ತು ನೀಡಿ. ಪ್ರೀತಿಪಾತ್ರರೊಂದಿಗೆ ದೂರ ಪ್ರಯಾಣ ಮಾಡುವ ಅಥವಾ ಹೊಸ ಜ್ಞಾನವನ್ನು ಹಂಚಿಕೊಳ್ಳುವ ಮೂಲಕ ಬಾಂಧವ್ಯವನ್ನು ಬೆಳೆಸಬೇಕು. ನೀವು ಅಗ್ನಿತತ್ವದ ರಾಶಿ, ಆದ್ದರಿಂದ ನಿಮ್ಮ ಪ್ರತಿ ಹೆಜ್ಜೆಯು ಉತ್ಸಾಹಭರಿತ ಜೊತೆಗೆ ನ್ಯಾಯಯುತವಾಗಿರಬೇಕು. ಗ್ರಹಗಳ ಚಲನೆ ಜೊತೆಗೆ ಶಾಸ್ತ್ರೋಕ್ತ ಪ್ರಭಾವ. ಈ 58 ದಿನಗಳ ಅವಧಿಯಲ್ಲಿ ಜನವರಿ 1ನೇ ತಾರೀಕಿನಿಂದ ಫೆಬ್ರವರಿ 27ನೇ ತಾರೀಕಿನವರೆಗೆ ಪ್ರಮುಖ ಗ್ರಹಗಳ ಸ್ಥಾನಗಳು ನಿಮ್ಮ ಧನಸ್ಸು ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂದು ನೋಡೋಣ. ರಾಶಿ ಅಧಿಪತಿ ಗುರು. ನಿಮ್ಮ ಲಗ್ನಾಧಿಪತಿ ಗುರುಗ್ರಹವು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ನಿಮ್ಮ 5ನೇ ಮನೆಯಲ್ಲಿ ಸಂಚರಿಸುವ ಸಾಧ್ಯತೆ ಹೆಚ್ಚು. 5ನೇ ಮನೆಯ ಗುರು ಸಂಚಾರವು ನಿಮ್ಮ ಪ್ರೀತಿ, ಮಕ್ಕಳು, ಬುದ್ಧಿಶಕ್ತಿ ಜೊತೆಗೆ ಸೃಜನಶೀಲತೆಯಲ್ಲಿ ಅದೃಷ್ಟ ಜೊತೆಗೆ ವಿಸ್ತರಣೆಯನ್ನು ತರುತ್ತದೆ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಉತ್ತಮ ಸಮಯ. ಶನಿ ಗ್ರಹದ ಪ್ರಭಾವ. ಕರ್ಮಫಲದಾತ ಶನಿಯು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ನಿಮ್ಮ 2ನೇ ಮನೆಯಲ್ಲಿ ಸಂಚರಿಸುತ್ತಾನೆ. ಇದು ಅತ್ಯಂತ ಪ್ರಬಲವಾದ ಸ್ಥಾನ. ಶನಿಯ ಈ ಪ್ರಭಾವದಿಂದಾಗಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಕಠಿಣ ಶಿಸ್ತು ಜೊತೆಗೆ ಸ್ಥಿರತೆ ಬರುತ್ತದೆ. ನಿಮ್ಮ ಮಾತುಗಳು ಹೆಚ್ಚು ಗಂಭೀರ ಜೊತೆಗೆ ಪ್ರಾಯೋಗಿಕವಾಗುತ್ತವೆ.
ಆದರೂ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಮಂಗಳ ಗ್ರಹದ ಪ್ರಭಾವ. ಮಂಗಳ ಗ್ರಹವು ಈ ಅವಧಿಯಲ್ಲಿ ನಿಮ್ಮ 3ನೇ ಮನೆಯಲ್ಲಿ ಸಂಚರಿಸುವ ಸಾಧ್ಯತೆ ಇರುತ್ತದೆ. ಮಂಗಳನ ಈ ಸ್ಥಾನವು ನಿಮ್ಮ ಸಾಹಸ, ಧೈರ್ಯ ಜೊತೆಗೆ ಸಣ್ಣ ಪ್ರಯಾಣಗಳಲ್ಲಿ ಉತ್ಸಾಹವನ್ನು ನೀಡುತ್ತದೆ. ಕಿರಿಯ ಒಡಹುಟ್ಟವರೊಂದಿಗೆ ಸಂಬಂಧ ಸುಧಾರಿಸುತ್ತದೆ. ರವಿ ಹಾಗೂ ಬುಧ. ಸೂರ್ಯ ಹಾಗೂ ಬುಧ ಗ್ರಹಗಳು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ನಿಮ್ಮ ಮೊದಲ ಮನೆ ಜೊತೆಗೆ 2ನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಬುಧನ 2ನೇ ಮನೆಯ ಸಂಚಾರವು ನಿಮ್ಮ ಹಣಕಾಸು ಜೊತೆಗೆ ಸಂವಹನ ಕೌಶಲ್ಯಕ್ಕೆ ಹೆಚ್ಚು ಬಲ ನೀಡುತ್ತದೆ. ಸಾರಾಂಶವಾಗಿ 2026ರ ಮೊದಲ 58 ದಿನಗಳು ನಿಮಗೆ ಆರ್ಥಿಕ ಶಿಸ್ತು ಜೊತೆಗೆ ವೈಯಕ್ತಿಕ ವಿಸ್ತರಣೆಯನ್ನು ನೀಡಲು ಗ್ರಹಗಳು ಸಿದ್ಧವಾಗಿವೆ. 2025ರ ಅನುಭವಗಳು. ಕಳೆದ ವರ್ಷ ಅಂದರೆ 2025ರಲ್ಲಿ ಧನಸ್ಸು ರಾಶಿಯವರು ಗುರುಗ್ರಹವು ತಮ್ಮ 5ನೇ ಮನೆಗೆ ಸಾಗಿದ ಕಾರಣ ಮಕ್ಕಳು, ಪ್ರೀತಿ ಜೊತೆಗೆ ಸೃಜನಶೀಲತೆಯ ವಿಚಾರದಲ್ಲಿ ಮಹತ್ತರ ಬದಲಾವಣೆಗಳನ್ನು ಎದುರಿಸಿದ್ದೀರಿ. ಶನಿಯು ನಿಮ್ಮ ಮೊದಲ ಮನೆಯಿಂದ 2ನೇ ಮನೆಗೆ ಸಾಗುವ ಪರಿಣಾಮವಾಗಿ ನಿಮ್ಮ ಹಣಕಾಸು ಜೊತೆಗೆ ಕೌಟುಂಬಿಕ ಜವಾಬ್ದಾರಿಗಳ ಬಗ್ಗೆ ನೀವು ಆಳವಾಗಿ ಯೋಚಿಸಿರಬಹುದು. ಆರಂಭದಲ್ಲಿ ಕೆಲವು ಅನಗತ್ಯ ಖರ್ಚುಗಳು ಅಥವಾ ಮಾತುಕತೆಗಳಲ್ಲಿ ಸಮಸ್ಯೆಗಳು ಬಂದಿರಬಹುದು. ಆದರೆ ನಿಮ್ಮ ಸಹಜ ಜ್ಞಾನ ಜೊತೆಗೆ ಆಶಾವಾದದಿಂದ ನೀವು ಆ ಎಲ್ಲ ಅಡೆತಡೆಗಳನ್ನು ಯಶಸ್ವಿಯಾಗಿ ದಾಟಿದ್ದೀರಿ. ಕಳೆದ ವರ್ಷದ ಪಾಠಗಳು ಜೊತೆಗೆ ಅನುಭವಗಳು ಈಗ ನಿಮ್ಮ ಪ್ರಗತಿಯ ಬುನಾದಿ. 2026ರಲ್ಲಿ ಈ ಹೊಸ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡು ನಿಮ್ಮ ಆರ್ಥಿಕ ಸ್ಥಿತಿಗೆ ಶಿಸ್ತು ನೀಡುವ ಸಮಯ ಇದು. ಈ 58 ದಿನಗಳು ಸ್ಥಿರ ಸಂಪತ್ತಿನ ಹೊಸ ಹಂತಕ್ಕೆ ಕಾಲಿಡಲು ನಿಮಗೆ ಸಹಾಯ ಮಾಡುತ್ತವೆ. ಹಣಕಾಸಿನ ಸ್ಥಿತಿ. ಈ 58 ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಶನಿಯ ಪ್ರಭಾವದಿಂದ ಶಿಸ್ತು ಜೊತೆಗೆ ಸ್ಥಿರತೆ ಇರುತ್ತದೆ. ನಿಮ್ಮ ಪ್ರಯತ್ನಗಳ ಮೂಲಕ ಹೊಸ ಆದಾಯ ಮೂಲಗಳು ಸೃಷ್ಟಿಯಾಗಬಹುದು. ಹೂಡಿಕೆ. ಈ ಅವಧಿಯಲ್ಲಿ ದೀರ್ಘಕಾಲಿಕ ಉಳಿತಾಯ ಯೋಜನೆಗಳು, ಸರ್ಕಾರಿ ಬಾಂಡ್ಗಳು ಅಥವಾ ಸ್ಥಿರ ಠೇವಣಿಗಳಲ್ಲಿ ಹೂಡಿಕೆ ಮಾಡುವುದರಿಂದ ದೊಡ್ಡ ಲಾಭವಾಗುತ್ತದೆ. ಯಾವುದೇ ರೀತಿಯ ಅಪಾಯಕಾರಿ ಅಥವಾ ಊಹಾತ್ಮಕ ಹೂಡಿಕೆಗಳಿಂದ ದೂರವಿರಿ. ಖರ್ಚು ವೆಚ್ಚಗಳು. ಕೌಟುಂಬಿಕ ಅಗತ್ಯಗಳಿಗಾಗಿ ಜೊತೆಗೆ ನಿಮ್ಮ ವೈಯಕ್ತಿಕ ಬೆಳವಣಿಗೆಗಾಗಿ ಖರ್ಚು ಮಾಡುತ್ತೀರಿ. 2ನೇ ಮನೆಯ ಶನಿಯಿಂದಾಗಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ನೀವು ಯಶಸ್ವಿಯಾಗುತ್ತೀರಿ. ವ್ಯಾಪಾರದಲ್ಲಿರುವವರಿಗೆ ಬೋಧನೆ, ಪ್ರಕಾಶನ, ಕಾನೂನು ಜೊತೆಗೆ ಆಮದು ರಫ್ತು ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯಾಪಾರದಲ್ಲಿರುವವರಿಗೆ ಉತ್ತಮ ಲಾಭ ತರುತ್ತದೆ. ನಿಮ್ಮ ಮಾತುಗಳು ವ್ಯವಹಾರದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಸಲಹೆ. ನಿಮ್ಮ ಹಣಕಾಸಿನ ದಾಖಲೆಗಳನ್ನು ಪ್ರಾಮಾಣಿಕವಾಗಿ ಜೊತೆಗೆ ನಿಖರವಾಗಿ ನಿರ್ವಹಿಸಿ. ನಿಮ್ಮ ಮಾತಿನಿಂದ ಹೊಸ ಹಣಕಾಸಿನ ಅವಕಾಶಗಳು ಸೃಷ್ಟಿಯಾಗುತ್ತವೆ. ವೃತ್ತಿ ಜೀವನ ಜೊತೆಗೆ ಉದ್ಯೋಗ. ಈ 58 ದಿನಗಳು ವೃತ್ತಿ ಜೀವನದ ದೃಷ್ಟಿಯಿಂದ ಬಹಳಷ್ಟು ಸಂವಹನ ಜೊತೆಗೆ ಸಣ್ಣ ಪ್ರಯಾಣಗಳನ್ನು ತರುತ್ತವೆ. ನಿಮ್ಮ ಜ್ಞಾನ ಹಾಗೂ ಬೋಧನಾ ಕೌಶಲ್ಯಗಳು ಪ್ರಶಂಸೆಗೆ ಪಾತ್ರವಾಗುತ್ತವೆ. ಬಡ್ಡಿ ಮತ್ತು ಸ್ಥಾನಮಾನ. ಉದ್ಯೋಗದಲ್ಲಿರುವವರಿಗೆ ತಮ್ಮ ಸಲಹೆ ಜೊತೆಗೆ ತತ್ವಜ್ಞಾನ ಆಧಾರಿತ ನಿರ್ಧಾರಗಳಿಂದಾಗಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಬರವಣಿಗೆ, ಮಾತುಕತೆ ಅಥವಾ ಮಾರ್ಕೆಟಿಂಗ್ಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ. ವೃತ್ತಿ ಬದಲಾವಣೆ. ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಜ್ಞಾನವನ್ನು ಹಂಚುವ ಅಥವಾ ಕಾನೂನು ಸಲಹೆ ನೀಡುವಂತಹ ಕೆಲಸಗಳು ಉತ್ತಮವಾಗಿವೆ. ವ್ಯಾಪಾರ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರನ್ನು ತಲುಪಲು ಸಣ್ಣ ಪ್ರಯಾಣಗಳು ಅಥವಾ ಆನ್ಲೈನ್ ಮಾರ್ಕೆಟಿಂಗ್ಗಳು ಸಹಾಯ ಮಾಡುತ್ತವೆ. ನಿಮ್ಮ ಪ್ರಾಮಾಣಿಕತೆ ಪಾಲುದಾರರ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಸಹೋದ್ಯೋಗಿಗಳು. ನಿಮ್ಮ ಸ್ಪಷ್ಟ ಸಂವಹನದಿಂದಾಗಿ ಸಹೋದ್ಯೋಗಿಗಳು ನಿಮ್ಮನ್ನು ನಾಯಕರಾಗಿ ಒಪ್ಪಿಕೊಡುತ್ತಾರೆ. ಆದರೆ ಅತಿಯಾದ ಆಶಾವಾದವು ಕೆಲವೊಮ್ಮೆ ಪ್ರಾಯೋಗಿಕ ಸಮಸ್ಯೆಯನ್ನು ತರಬಹುದು. ಪ್ರೀತಿ ಜೊತೆಗೆ ಸಂಬಂಧಗಳು. ಪ್ರೀತಿ ಜೊತೆಗೆ ಸಂಬಂಧಗಳ ದೃಷ್ಟಿಯಿಂದ ಈ 58 ದಿನಗಳು ಸಂತೋಷ, ಮಕ್ಕಳು ಜೊತೆಗೆ ಸೃಜನಶೀಲ ವಿಚಾರಗಳಿಂದ ತುಂಬಿರುತ್ತವೆ. 5ನೇ ಮನೆಯ ಗುರುಗ್ರಹವು ನಿಮ್ಮ ಪ್ರೀತಿಯ ಜೀವನದಲ್ಲಿ ವಿಸ್ತರಣೆಯನ್ನು ತರುತ್ತದೆ. ವಿವಾಹಿತರು. ವಿವಾಹಿತ ದಂಪತಿಗಳಲ್ಲಿ ಮಕ್ಕಳಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿಗಳು ಸಿಗಬಹುದು. ಪರಸ್ಪರರ ಜ್ಞಾನ ಜೊತೆಗೆ ಗುರಿಗಳನ್ನು ಗೌರವಿಸುವುದರಿಂದ ಬಾಂಧವ್ಯ ಹೆಚ್ಚಾಗುತ್ತದೆ. ಪ್ರೇಮಿಗಳು. ಪ್ರೀತಿಯಲ್ಲಿ ಇರುವವರಿಗೆ ಇದು ಬಹಳ ಉತ್ತಮ ಸಮಯ. ನಿಮ್ಮ ಸಂಬಂಧವು ಆಳವಾದ ತತ್ವಜ್ಞಾನದ ವಿಚಾರಗಳ ಮೂಲಕ ಇನ್ನಷ್ಟು ಗಟ್ಟಿಯಾಗುತ್ತದೆ. ವಿವಾಹದ ಬಗ್ಗೆ ಯೋಚಿಸಲು ಗುರುಬಲವು ಅನುಕೂಲಕರವಾಗಿದೆ. ಕುಟುಂಬ. ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಮಾತುಗಳು ಕುಟುಂಬದ ಸದಸ್ಯರಿಗೆ ಮಾರ್ಗದರ್ಶನ ನೀಡುತ್ತವೆ. ಸಾಮಾಜಿಕ ಸಂಬಂಧಗಳು. ನಿಮ್ಮ ಆತ್ಮವಿಶ್ವಾಸ ಜೊತೆಗೆ ಆಶಾವಾದಿ ವ್ಯಕ್ತಿತ್ವದಿಂದಾಗಿ ಹೊಸ ಸಾಮಾಜಿಕ ಸಂಪರ್ಕಗಳು ಬೆಳೆಯುತ್ತವೆ. ನೀವು ಉತ್ತಮ ಸಲಹೆಗಾರರಾಗಿ ಗುರುತಿಸಲ್ಪಡ್ತೀರಿ. ಆರೋಗ್ಯ ಮತ್ತು ಯೋಗಕ್ಷೇಮ. ಧನಸ್ಸು ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರ್ತಾರೆ. 5ನೇ ಮನೆಯಲ್ಲಿರುವ ಗುರುಗ್ರಹದ ಪ್ರಭಾವದಿಂದಾಗಿ ನಿಮ್ಮ ಮಾನಸಿಕ ನೆಮ್ಮದಿ ಜೊತೆಗೆ ಜ್ಞಾನದ ಮಟ್ಟ ಹೆಚ್ಚಾಗಿರುತ್ತೆ. ಶಕ್ತಿ. ನಿಮ್ಮ ದೈಹಿಕ ಶಕ್ತಿ ಸ್ಥಿರವಾಗಿರುತ್ತೆ. ಆದರೆ ಅತಿಯಾದ ಪ್ರಯಾಣ ಅಥವಾ ಉತ್ಸಾಹದಿಂದಾಗಿ ಕೆಲವೊಮ್ಮೆ ಆಯಾಸ ಹೆಚ್ಚಾಗಬಹುದು. ಎಚ್ಚರಿಕೆ. ನಿಮ್ಮ ರಾಶಿಯ ಚಕ್ರದ ಭಾಗವಾದ ತೊಡೆಗಳು, ಸೊಂಟ ಜೊತೆಗೆ ಬೆನ್ನು ಮೂಳೆಯ ಕಡೆಗೆ ಗಮನ ಕೊಡಿ.
ದೈಹಿಕ ವ್ಯಾಯಾಮಕ್ಕೆ ಹೆಚ್ಚಿನ ಗಮನ ನೀಡಬೇಕು. ಸಿಹಿ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಮಾನಸಿಕ ಆರೋಗ್ಯ, ಜ್ಞಾನಾರ್ಜನೆ ಜೊತೆಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ಮಾನಸಿಕ ನೆಮ್ಮದಿ ಇರುತ್ತೆ. ನಿಮ್ಮ ಆಶಾವಾದವು ನಿಮ್ಮನ್ನು ಸವಾಲುಗಳಿಂದ ದೂರವಿರಿಸುತ್ತೆ. ಹೊಸ ಪ್ರಾರಂಭಗಳು, ಈ 58 ದಿನಗಳು ಶಿಕ್ಷಣ, ಪ್ರಯಾಣ ಜೊತೆಗೆ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಿಸಿದ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ನಿಮಗೆ ಸಂಪೂರ್ಣ ಭದ್ರತೆಯನ್ನು ಒದಗಿಸುತ್ತವೆ. ನಿಮ್ಮ ನ್ಯಾಯಯುತ ಮನೋಭಾವವು ಹೊಸ ಯೋಜನೆಗಳಲ್ಲಿ ಯಶಸ್ಸು ಕಾಣಲು ಸಹಾಯ ಮಾಡುತ್ತೆ. ಉತ್ತಮ ಸಮಯ, ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ವಿದೇಶಿ ಭಾಷೆಗಳನ್ನು ಕಲಿಯಲು, ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಲು ಅಥವಾ ಬೋಧನಾ ಕ್ಷೇತ್ರಕ್ಕೆ ಕಾಲಿಡಲು ಇದು ಅತ್ಯುತ್ತಮ ಸಮಯ. ಕಾನೂನು, ಯಾವುದೇ ಕಾನೂನು ವಿಷಯಗಳಿದ್ದರೆ ಅದನ್ನು ಬಗೆಹರಿಸಲು ಈ ಅವಧಿ ಅನುಕೂಲಕರವಾಗಿದೆ. ನ್ಯಾಯಯುತವಾಗಿರುವ ಯಾವುದೇ ವಿಷಯದಲ್ಲಿ ಜಯ ಸಿಗುತ್ತೆ. ಆವಿಷ್ಕಾರ, ನಿಮ್ಮಲ್ಲಿನ ಬೋಧನಾ ಕೌಶಲ್ಯ ಜೊತೆಗೆ ಪ್ರಕೃತಿ ಪ್ರೀತಿಯನ್ನು ಬಳಸಿಕೊಂಡು ಹೊಸ ಹವ್ಯಾಸಗಳನ್ನು ಪ್ರಾರಂಭಿಸಿ. 58 ದಿನಗಳಲ್ಲಿನ ಅದೃಷ್ಟದ ದಿನಗಳು, ಈ ಅವಧಿಯಲ್ಲಿ ನಿಮ್ಮ ಕೆಲಸಗಳು ಸುಲಭವಾಗಿ ಆಗುವ ಜೊತೆಗೆ ನಿಮಗೆ ಯಶಸ್ಸು ತರುವ ಕೆಲವು ಅದೃಷ್ಟದ ದಿನಗಳು ಹೀಗಿವೆ. ಜನವರಿ ತಿಂಗಳು, ಜನವರಿ 5ನೇ ತಾರೀಕು, 12ನೇ ತಾರೀಕು, 20ನೇ ತಾರೀಕು ಜೊತೆಗೆ 28ನೇ ತಾರೀಕು. ಈ ದಿನಗಳಲ್ಲಿ ಪ್ರಮುಖ ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಫೆಬ್ರವರಿ ತಿಂಗಳು, ಫೆಬ್ರವರಿ 4ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು ಜೊತೆಗೆ 27ನೇ ತಾರೀಕು. ಈ ದಿನಗಳಲ್ಲಿ ಪ್ರಯಾಣ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ಶುಭ ಕಾರ್ಯಗಳನ್ನು ಪ್ರಾರಂಭಿಸಬಹುದು. ಅದೃಷ್ಟದ ಬಣ್ಣ ಹಳದಿ, ಕಿತ್ತಳೆ ಜೊತೆಗೆ ನೀಲಿ. ಅದೃಷ್ಟದ ಸಂಖ್ಯೆ 3 ಜೊತೆಗೆ 6. ಎಚ್ಚರಿಕೆಗಳು, ಧನಸ್ಸು ರಾಶಿಯವರೇ, ಗ್ರಹಗಳ ಸಹಕಾರವಿದ್ದರೂ ಕೆಲವು ವಿಷಯಗಳಲ್ಲಿ ನೀವು ಎಚ್ಚರದಿಂದಿರಬೇಕು. ಹಣಕಾಸಿನ ಒತ್ತಡ, 2ನೇ ಮನೆಯ ಶನಿ ಗ್ರಹದಿಂದಾಗಿ ಕೆಲವೊಮ್ಮೆ ಹಣಕಾಸಿನ ವಿಷಯದಲ್ಲಿ ನೀವು ಅತಿಯಾದ ಒತ್ತಡವನ್ನು ಅನುಭವಿಸಬಹುದು. ತಾಳ್ಮೆ ಕಳೆದುಕೊಳ್ಳದೆ ಶಿಸ್ತು ಕಾಪಾಡಿ. ಅತಿಯಾದ ಭರವಸೆ, ನಿಮ್ಮ ಸಹಜ ಆಶಾವಾದದಿಂದಾಗಿ ಕೆಲವೊಮ್ಮೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ಅತಿಯಾದ ಭರವಸೆ ಇರಬಹುದು. ವಾಸ್ತವಕ್ಕೆ ಹತ್ತಿರವಾಗಿ ನಿರ್ಧಾರ ತೆಗೆದುಕೊಳ್ಳಿ. ತಪ್ಪು ಮಾತು, 2ನೇ ಮನೆಯಲ್ಲಿರುವ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಮಾತು ಕೆಲವೊಮ್ಮೆ ಗಂಭೀರವಾಗಿದ್ದರೂ ತಪ್ಪು ಸಂದೇಶ ನೀಡಬಹುದು. ಮಾತನಾಡುವ ಮುನ್ನ ಯೋಚಿಸಿ. ಪರಿಹಾರಗಳು, ಈ ಸವಾಲುಗಳನ್ನು ನೀವು ಜಯಿಸಲು ಜೊತೆಗೆ ಗ್ರಹಗಳ ಶುಭ ಫಲಗಳನ್ನು ಹೆಚ್ಚಿಸಲು ಕೆಲವು ಸರಳ ಪರಿಹಾರಗಳು ಹೀಗಿವೆ. ಗುರು ಆರಾಧನೆ, ನಿಮ್ಮ ರಾಶಿ ಅಧಿಪತಿ ಗುರು ಗ್ರಹದ ಬಲಕ್ಕೆ ಪ್ರತಿದಿನವೂ ವಿಷ್ಣು ಸಹಸ್ರನಾಮ ಅಥವಾ ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಮಾಡಿ. ಗುರುವಾರ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ. ಶನಿಗೆ ಗೌರವ, 2ನೇ ಮನೆಯ ಶನಿ ಗ್ರಹದ ಶುಭ ಫಲಗಳನ್ನು ಹೆಚ್ಚಿಸಲು ಹಿರಿಯರಿಗೆ ಜೊತೆಗೆ ನಿಮ್ಮ ಅಧೀನದಲ್ಲಿ ಕೆಲಸ ಮಾಡುವವರಿಗೆ ಗೌರವ ನೀಡಿ. ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದರಿಂದ ಆರ್ಥಿಕ ಸ್ಥಿರತೆ ಬರುತ್ತೆ. ಧ್ಯಾನ, ನಿಮ್ಮ ಜ್ಞಾನ ಜೊತೆಗೆ ಏಕಾಗ್ರತೆಯನ್ನು ಹೆಚ್ಚಿಸಲು ಪ್ರತಿದಿನವೂ ಮುಂಜಾನೆ ಅಥವಾ ಸಂಜೆ ಓಂಕಾರ ಜಪದೊಂದಿಗೆ ಧ್ಯಾನ ಮಾಡಿ. ಮಂತ್ರ ಜಪ, ಕನಿಷ್ಠ 108 ಬಾರಿ ಓಂ ಭ್ರೀಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಜ್ಞಾನ ಜೊತೆಗೆ ಅದೃಷ್ಟ ಹೆಚ್ಚಾಗುತ್ತೆ. ಧನಸ್ಸು ರಾಶಿಯವರೇ, 2026ರ ಮೊದಲ 58 ದಿನಗಳು ನಿಮಗೆ ವಿಸ್ತರಣೆ, ಶಿಸ್ತು ಜೊತೆಗೆ ಕೌಟುಂಬಿಕ ಸಂತೋಷವನ್ನು ತರಲಿ ಎಂದು ನಾವು ಹಾರೈಸುತ್ತೇವೆ. ಗ್ರಹಗಳ ಬಲ ನಿಮ್ಮೊಂದಿಗಿದೆ. ನಿಮ್ಮ ಜ್ಞಾನ ನಿಮಗೆ ದಾರಿ ತೋರಿಸಲಿ. ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.